ಉಚಿತ ಹೃದಯ ತಪಾಸಣೆ ಶಿಬಿರ ಆರೋಗ್ಯವೇ ಭಾಗ್ಯ ಎಂದ ನ್ಯಾಯಾಧೀಶೆ ಸೌಭಾಗ್ಯ. ಚನ್ನಗಿರಿ ಪಟ್ಟಣದ ಕೋರ್ಟ್ ಸಭಾಂಗಣದಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಯಿತು. ಕೋರ್ಟ್ ಸಿಬ್ಬಂದಿ ಹಾಗೂ ವಕೀಲರ ಆರೋಗ್ಯದ ಹಿತದೃಷ್ಟಿಯಿಂದ ನಡೆದ ಈ ಶಿಬಿರವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಸೌಭಾಗ್ಯ ಉದ್ಘಾಟಿಸಿದರು. ಶುಕ್ರವಾರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನ್ಯಾಯಾಧೀಶೆ ಸೌಭಾಗ್ಯ, ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಾಗಿದ್ದರೆ ಮಾತ್ರ ಎಂತಹ ಕಠಿಣ ಕಾರ್ಯವನ್ನಾದರೂ ಮಾಡಲು ಸಾಧ್ಯ. ಆರೋಗ್ಯವೇ ಭಾಗ್ಯ. ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಅಗತ್ಯವಿದೆ. ಜಂಕ್ ಫುಡ್ ಹಾಗೂ ಇತರೆ ಬೇಕರಿ ತಿನಿಸುಗಳ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ನಿಯಮಿತ ತಪಾಸಣೆ ಮತ್ತು ಸರಿಯಾದ ಆಹಾರ ಪದ್ಧತಿ ಅತ್ಯಗತ್ಯ. ಶಿಬಿರದಲ್ಲಿ ವಕೀಲರು ಮತ್ತು ಕೋರ್ಟ್ ಸಿಬ್ಬಂದಿಗೆ ಹೃದಯ ಸಂಬಂಧಿತ ಉಚಿತ ತಪಾಸಣೆ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ವಕೀಲರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಮೋಹನ್ ಅಧ್ಯಕ್ಷತೆ ವಹಿಸಿದ್ದರು. 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಜಿ ಮಹಾಲಕ್ಷ್ಮಿ, ಉಪಾಧ್ಯಕ್ಷೆ ಸಿ ತಿಪ್ಪೇಶ್, ಕಾರ್ಯದರ್ಶಿ ಜಿಎಸ್ ಮೋಹನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ, ಎನ್ಕೆಎಸ್ ಟಿವಿ 4. ಈ ದಿನ ನಾವು ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಇದು ಹೃದಯ ತಪಾಸಣಾ ಶಿಬಿರವನ್ನು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಅತಿ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಒಂದು ಲೈಫ್ ಸ್ಟೈಲ್ ಹೇಗಿದೆ ಅಂತ ಫುಡ್ಡು, ಜಂಕ್ ಫುಡ್ಡು ಇಂಥದಕ್ಕೆಲ್ಲ ಅಡಿಕ್ಟ್ ಆಗಿರೋದ್ರಿಂದ ನಮ್ಮ ಹಾರ್ಟ್ಗೆ ನಾವು ಪ್ರೆಷರನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಅದು ನಮ್ಮ ಕೆಲಸದ ಒತ್ತಡ ಇರ್ಬೋದು, ನಮ್ಮ ದಿನನಿತ್ಯದ ಜೀವನ ಶೈಲಿ ಇರ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹಾರ್ಟ್ಗಳಲ್ಲಿ ಹೋಲ್ಸ್ ಕಂಡು ಬರ್ಬೋದು, ನಮ್ಮ ಹಾರ್ಟ್ಗಳಲ್ಲಿ ಬ್ಲಾಕೇಜಸ್ ಕಂಡು ಬರ್ಬೋದು, ಇಲ್ಲ ಏನಾದರೂ ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೀಸಸ್ಗಳು ಕಂಡು ಬರ್ತಕ್ಕಂಥ ಚಾನ್ಸಸ್ ಇದೆ. ನಾವು ಪ್ರತಿಯೊಬ್ಬರು ಏನು ಹೇಳ್ತಾರೋ ಡಾಕ್ಟರ್ಸು ಏನು ಚೆಕಪ್ ಮಾಡ್ತಾರೋ ಏನು ಮಾಡ್ತಾರೋ ಅಲ್ಲೇ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ದಿನನಿತ್ಯದ ನಮ್ಮ ಮಾರ್ನಿಂಗ್ ನಾವು ಎದ್ದಾಗಿಂದ ಹಿಡಿದು ಮಲಗಿದ್ರೂ ಕೂಡ ನಮ್ಮ ಟೆನ್ಷನ್ ಮುಗ್ದಿರಲ್ಲ. ಟೆನ್ಷನ್ನಲ್ಲೇ ಮಲಗಿರ್ತೀವಿ, ನಿದ್ದೆ ಬರಲ್ಲ, ಇಷ್ಟೆಲ್ಲ ಹೋಗುತ್ತೆ. ನಮ್ಮ ಜೀವನ ಶೈಲಿನೇ ಕೂಡ ಚೇಂಜಸ್ ಆಗ್ಬಿಡುತ್ತೆ. ಈಗ ನಾವು ಈ ದಿನ ಉಚಿತ ಹೃದಯ ಶಿಬಿರವನ್ನು ಇಲ್ಲಿ ಸಾಧ್ಯ ಆಗೋದು. ಅಲ್ಲಿವರೆಗೂ ಏನು ಮಾಡ್ತೀವಿ